ಮಸ್ತ್ ಅದ ರೀ, ಆಫ್ ರೋಡಿಂಗಿಗೂ ಮಸ್ತ್ ಅದ. ಬಟ್ ಗಾಡಿ ಪಿಕಪ್ ಭಾರಿ ಅನ್ಸಿತ್ತು ನನಗೆ. ಬಟ್ ಗಾಡಿದು ಎಕ್ಸಾಸ್ಟು ಆಮೇಲೆ ಇದೂ ಸ್ಮೂತ್ ಅದ, ಇಲ್ಲ ಅಂತಿಲ್ಲ. ಬಟ್ ಗಾಡಿ 200ಕಿನ ಅಪ್ಡೇಟ್ 100% ಅದೇ ಅದ. ಬಟ್ ಪ್ರಾಬ್ಲಮ್ಸೇ ಜಾಸ್ತಿ ಹೇಳತ್ತಾರ ಅಂತೇಳಿ ನಮ್ಮ ಸಮೀ ತೊಗೊಲಿಲ್ಲ ಗಾಡಿದು. ಇದೇನು ಕಾಣ್ತದಲ್ಲ, ಅದು 80,000 ರೂಪಾಯಿ ಅಂತ ನೋಡ್ರಿ ಮಷಿನ್ ಇದು. ಈ ಲೈಟ್ ಹೀರೋದವ್ರದ್ದೇ ಅದ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಈ ಟೈಮ್ 9 ಆಗ್ತದ. ಸೊ ಇಲ್ಲಿಂದ ನಾವು ಇವತ್ತು ಕಲಬುರ್ಗಿ ಹೊಂಟಿವಿ. ಯಾಕಪ್ಪ ಅಂತಂದ್ರೆ ನಮ್ಮ ಗಾಡಿದು ಒಂದು ಜರ ಸರ್ವಿಸ್ ಅದ. ಸೊ ಈ ಸರಿನೂ ನಾವು ಸೆಪ್ಟೆಂಬರ್ 2021 ಎರಡೂ ದಿನ ನಾವು ಹೈದ್ರಾಬಾದ್ ಡೆಕ್ಕನ್ ಮಾನಿಯಾ ಇವೆಂಟಿಗೇನು ಹೋಗಿದ್ದೆವು ಸರಿ. ಸೊ ಸೇಮ್ ಇವೆಂಟ್ ಅವರು ನಮಗೆ ಮತ್ತೆ ಇನ್ವೈಟ್ ಮಾಡ್ಯಾರ. ಸೊ ಹಂಗಾಗಿ ನಮ್ಮ ರೈಡರ್ಸ್ ಆಫ್ ಕಲಬುರ್ಗಿ ಟೀಮ್ ಜೊತೆಗೆ ನಾವು ಮತ್ತು 20-21ನೇ ತಾರೀಕು ರೈಡ್ ಮಾಡ್ಲತ್ತೀವಿ. ಸೊ ಇಲ್ಲಿ ಯಾಕೆ ನಿಂತೀನಪ್ಪ ಅಂತಂದ್ರೆ ಅಲ್ಲಿ ಮ್ಯಾಲೆ ನಮ್ಮ ಅಭಿಷೇಕ್ ಮನ್ನಳ್ಳಿ ಅವ್ರ ಮನೆ ಅದ. ಸೊ ಹಂಗಾಗಿ ಅವ್ರು ಹೊಂಟಾರ, ವೇಟ್ ಮಾಡತ್ತೀನಿ. ಸೊ ಇದು ನಮ್ಮ ಸೇಡಮ್ನ ಸ್ಟೇಷನ್ ರೋಡ್, ಇದು ಈ ಕಡೆ ಹೋದ್ರೆ ಚೌರಸ್ತಾ. ಸೊ ವೇಟ್ ಮಾಡತ್ತೀನಿ, ಅಭಿಷೇಕ್ ಅವ್ರು ಬರ್ತೀನಿ ಅಂತ ಹೇಳ್ಯಾರ. ಬಂದು ಹೊರಗೆ ಹಣಿಕ್ಯಾಗ ಹೋದರು, ಬಟ್ ಹೆಲ್ಮೆಟ್ ತೊಂಬರ್ರಿ ಅಂತೇಳೀನಿ, ಅದಕ್ಕೆ ಹೋಗ್ಯಾರ ಮತ್ತು ಆಫೀಸು. ಸೊ ಅಲ್ಲಿ ಮ್ಯಾಲೆ ಡೋರ್ ಕಾಣತ್ತದಲ್ಲ, ಆ ಡೋರೇ ಅವ್ರ ಅಲ್ಲಿಂದ ಹೋಗ್ಬೇಕು ಅವ್ರ ಮನೆಗೆ. ಸೊ ಬರಲಿ ಅವ್ರು, ವೇಟ್ ಮಾಡತ್ತೀನಿ. ವೆರಿ ಗುಡ್ ಮಾರ್ನಿಂಗ್ ಹಬೀಬಿ. ನಮ್ಮ ಸಬ್ಸ್ಕ್ರೈಬರಿಗೆ ಗುಡ್ ಮಾರ್ನಿಂಗ್ ಹೇಳ್ರಂಗೆ. ಇವ್ರು ಭಾಳ ಬೇಜಾರು ಮಾಡ್ಕೊಂಡ್ರ ಈಗ ಇವ್ರು ಬುಲೆಟ್ ಗಾಡಿ ಟ್ರೋಲ್ ಮಾಡತ್ತೀವಿ ಅಂತ. ಮೂವರು ಭಾರಿ ಕುಂತಾರ ನೋಡ್ರಿ. ಈಗ ಹೆಂಗೆ ಕಾಣಿಸ್ಲತ್ತಾರ, ಹಿಂದಕ್ಕೆ ಮರಿ ಹಾಕಿ ಕುಂತ್ಬಿಟ್ರು. ಶಿಸ್ತನೆ ಭಾರಿ ಇರ್ತದಲ್ಲ, ಫೀಲ್ ಅದ, ಮಜಾ ಬರ್ತದೆ ರೀ ಅದು. ಸೊ ನಮ್ಮ ಮಾತಾ ಮಾಣಿಕೇಶ್ವರಿ ಹೋಟೆಲ್ನಾಗ ಬಂದು ಒಂದು ಸ್ವಲ್ಪ ನಾಷ್ಟ ಅದು ಮಾಡಿಕೊಂಡು ಈಗ ಕಲಬುರ್ಗಿ ಕಡೆ ನಡೆದೇವಿ. ಸೊ ನಮ್ಮ ಸಮೀವ್ರು ಬರ್ತೀನಿ ಅಂತೇಳಿ ಕೇಸಿನ ಚುಕ್ಕಿ ತೋರಿಸಿದ್ರು. ಸೊ ಮಳ್ಕಂಡಾಗಿದ್ದೀವಿ, ಜಲ್ಲಿವ ಅಂತೇಳಿ. ಸರ್ವಿಸ್ ಅದ ಅವ್ರ ಗಾಡಿನೂ, ಸೊ ನನ್ನ ಗಾಡಿನೂ ಸರ್ವಿಸ್ ಅದ. ಸೊ ಸರ್ವಿಸ್ ಅದು ಮುಗಿಸ್ಕೊಂಡು ನಾವು ಡೆಕ್ಕನ್ ಮಾನಿಯಾಕ್ಕೆಲ್ಲ ಪ್ರಿಪೇರ್ ಮಾಡ್ಲತ್ತೀವಿ. ನಮ್ಮ ಸ್ಟಿಕರ್ ಅದಲ್ಲ ಬಸ್ ಸ್ಟ್ಯಾಂಡ್ದಾಗ, ಈ ಸೈಡ್ ಬಸ್ ಸ್ಟ್ಯಾಂಡ್ದಾಗ ಒಂದು ಹಚ್ಬೇಕು ನಾವು. ಸೊ ಇಲ್ಲಿ ಸೇಮ್ ಜಾಗದಾಗೆ ಮತ್ತೊಂದು ಸರಿ ಚಾಯ್ ಬ್ರೇಕ್ ಹಾಕಿದೆವು. ಸೊ ಕಂಪಲ್ಸರಿ ನಾವು ಕಲಬುರ್ಗಿ ಹೊಂಟೇವೆ ಅಂತಂದ್ರೆ ಇಲ್ಲಿ ನಮ್ಮ ಟೋಲ್ಗೇಟ್ ಏನದ, ಟೋಲ್ಗೇಟ್ ಬಳಿ ಒಂದು ಚಾಯ್ ಬ್ರೇಕ್ ಆಗೇ ಹಾಕ್ತೀವಿ. ಸೊ ಚಾದು ಕುಡ್ಕೊಂಡು ಈಗ ಇಲ್ಲಿಂದ ಮತ್ತೆ ಬಿಡ್ಲತ್ತೀವಿ. ಸೊ ಶೋರೂಮ್ ಬಂದೆವು, ಗಾಡಿ ಬಿಡ್ಬೇಕು ಒಳಗೆ. ಮಾತಾಡ್ಯಾರಂತ ನಮ್ಮ ಸಂಜು ಅವರು. ಒಳಗೆ म्रा नीचे तुम उधर है तो हम चलाते. अच्छा ಇದು ನಮ್ಮ ಹೀರೋ ಶೋರೂಮ್ದಾಗ ಇದು ಮಾತ್ರ ಅಲ್ಟಿಮೇಟ್, ಫುಲ್ ಅಡ್ವೆಂಚರ್ ಅದಿಲ್ಲ ಮೊದಲೇ. ಮಾತಾಡಿದ್ದೆವು ಯಾರಿಗೆ, ಶಶಿ ಬ್ರೋ ಅವ್ರು ಎಲ್ಲಾರಪ್ಪ, ಇಲ್ಲಾರಲ್ಲ. ಅಣ್ಣ ಗಾಡಿ ಹೇಳಿರಂತಲ್ರಿ ಸಂಜು ಅವ್ರಿ, ಸರ್ವಿಸ್ ಅದ್ರಿ, ಕಾರ್ಡ್ ಹಚ್ಕೋಬೇಕ್ರಿ. ಎಲ್ರಿ? ಹಾಂ ರೀ, ಹಾಂ ರೀ, ಹೌದ್ರಿ. ಗಾಡಿ ತೊಗೊಂಡೋಗ್ಬೇಕ್ರಿ, ನಾ ಹೋಗಿ ಹೇಳ್ರಿ ತೊಗೊಂಡೇವಲ್ರಿ. ಮ್ಯಾಲೆ ಹೋಗಿ ಬರ್ಸಿ ಬರ್ಬೇಕತ್ತ, ಇದಕ್ಕೇನೋ ಚಿಟ್ಟಿ ಮೆತ್ತರತ್ತ. ಅಲ್ಲಿ ಶಿವಾನಂದ್ ಸರ್ ಅಂದ್ರೆ ಯಾರು? ಹೌದು, ಹಾಂ ಹಾಂ. ಸರ್ ಶಿವಾನಂದ್ ಸರ್ ಅಂದ್ರೆ ನೀವು ಗಾಡಿ ಸರ್ವಿಸ್ ಇತ್ತು ಸರ್.
ಹಾಂ ರೀ ಸುಂದರ್ರಾಜ್ ರೀ. ಗಾಡಿ ಆಯಿಲ್ ಚೇಂಜ್ ರೀ. ಆಮೇಲೆ ಇದು ಸೈಡಿಂದ ಇದು ಬರ್ತಲ್ಲ ರೀ ಪ್ಯಾಕಿಂಗ್, ಅದು ಇದು ತೆಗೆದು ಅದು ಒಳಗಿಂದ ಒಂದು ಸ್ವಲ್ಪ ಫಿಲ್ಟರ್ ಇರ್ತದಲ್ಲ ರೀ, ಅದೊಂದು ಸ್ವಲ್ಪ ಕ್ಲೀನ್ ಮಾಡಿ ಮತ್ತೆ ಹಾಕ್ಸ್ಬೇಕು ರೀ ಅದೊಂದು ಪ್ಯಾಕಿಂಗ್. ಹಾಂ ರೀ ಏರ್ ಫಿಲ್ಟ್ರ್ ಪ್ಲಗ್ ರೀ. ಪ್ಲಗ್ ಹೊಸದೇ ಸರ್. ಏರ್ ಫಿಲ್ಟ್ರ್ ನೋಡ್ಕೇಸಿಂದ ಇದು ಮಾಡಿರಿ. ಎಷ್ಟಾದ್ರಿ ಸರ್ ಏರ್ ಫಿಲ್ಟ್ರದು? 300 ಅದ ರೀ. ಅದೇ ನೋಡಿರಿ, ಅದು ಬಂದಿತ್ತಪ್ಪ ಅಂದ್ರೆ ಮಾಡಿರಿ. ಸೊ ಗಾಡಿ ತಂದು ಸರ್ವಿಸ್ ಬಿಟ್ಟೆವು. ಸೊ ಮುಂಜಾನೆ ಜಲ್ದಿ ಬಾ ಅಂತ ಹೇಳಿದ್ರು ಅವರು, ಲೇಟ್ ಆಯಿತು ಒಂದು ಜರ. 23 ನಂಬರ್ ಗಾಡಿ ನಂಬರ್ ಕೊಟ್ರು. ಸೊ ಒಂದು 5 ತನಕ ಬಾ ಅಂತ ಹೇಳ್ಯಾರ. ನೋಡಮ್ರ ಒಂದು 3ಕ್ಕೆ ಬಂದ್ರೆ ಒಂದು ಸ್ವಲ್ಪ ನಮ್ಮ ಕಣ್ಣೆದ್ರೆ ಆದರೆ ನಮಗೆ ಮನಃಶಾಂತಿ ಇರ್ತದೆ ಗಾಡಿದು. ಅವರೇ ಮಾಡಿದ್ರಂದ್ರೆ ನಮಗೆ ಇದಾಗಲ್ಲ. ನಾವು ಎದುರು ನಿಂತು ಮಾಡಿಸಿದಾಗ ಸ್ವಲ್ಪ ಇದಾಗ್ತದೆ. ನೋಡೋಣ ಮೆಕ್ಯಾನಿಕಿಗೆ ಮಾತಾಡೀನಿ, ಬರ್ರಣ 3ಕ್ಕೆ ಅಂತ ಹೇಳ್ಯಾರ. ಆ್ಯಂಡ್ ನಮ್ಮ ಸಮಯವ್ರದ್ದು ಅಲ್ಲೇ ಅದ, ಅವ್ರದ್ದು 30 ನಂಬರ್ ಅದ, ನಮ್ಮದು 23 ಅದ. ಒಂದು ಸ್ವಲ್ಪ ಹಿಂದೆ ಮುಂದೆ ಆಗ್ತಾವ ಅಷ್ಟೇ. ನೋಡ್ರಿ ಯಾರು ಬಂದಾರ, ನಮ್ಮ ಕಲಬುರ್ಗಿ ರೈಡ್ರು. 2 ಫೋನ್ಗಳು ಕೊಡ್ಲತ್ತಾರ ಗಿಫ್ಟು. ಗಿವ್ ಅವೇ ರೀ. ಯಾವ್ದು ಗಿವ್ ಅವೇ? ಕರೋಜಿ क्या होता दो फोन आते करोजी करो क्या होता करो ಅರ್ಥವಾಯಿತು ಬಿಡಿ. ವಿಡಿಯೋ ಬಂದ್ ಕರೋದು ನೋಡು. ಸೊ ಇಲ್ಲಿ ಇರೋ ಶೋರೂಮಲ್ಲಿ ನಿಂತಿದ್ದೆವು, ನಮ್ಮ ಸಂಜು ಅವ್ರ ಫ್ರೆಂಡ್ ಅವ್ರಂತ. ಸೊ ಅವ್ರದ್ದು ಗಾಡಿ ನೋಡೋಕೆ ನಿಂತಿದ್ದೆವು. ಸುಜುಕಿ 250 ಅದಂತ ಅವ್ರ ಬಳಿ. ಸೊ ಇದೊಂದು ಸರಿ ಟ್ರೈ ಮಾಡಮಂತ ನಮ್ಮ ಮನ್ನಾಳಿಯವ್ರು ಭಾಳ ಹೇಳ್ತಾರೆ ಈ ಗಾಡಿ ಬಗ್ಗೆ. ಸೊ ನಿಮ್ಮ ಹೆಸರೇ ಅಣ್ಣ? ನಿಖಿಲ್ ರೀ, ನಮ್ಮ ಸಂಜು ಅವ್ರ ಫ್ರೆಂಡ್ ಇವರು. ಸೊ ಇದೊಂದು ಸರಿ ಟ್ರಯಲ್ ನೋಡೋಣ. ಸೊ ಗಾಡಿ ಏನು ಬಲ್ಕಿ ಅನ್ಸಲ್ಲ ಇದೆ, ಬಟ್ ಟಾಪ್ ಸ್ಪೀಡ್ ಇದಕ್ಕೆ 152 ಹೊಡೆದಾರಂತ ಇವರು. ಸೊ ಮೈಲೇಜ್ನು ಚಂದ ಅಂತಲ್ಲ ಥರ ಒಂದು 40 ಬರ್ತದೆ ಅಂತೇಳಿ. 250cc 40 ಬರ್ತದಂತ. ಸೊ ಅಬಾಬಾ ಇನ್ಷಿಯಲ್ ಪಿಕಪ್ ಅಂತರ ನೆಕ್ಸ್ಟ್ ಲೆವೆಲ್ ಅದು ಗಾಡಿದು. ನಮ್ದಿನ ಏನೂ ಇಲ್ಲ ಇದ್ರೊಳಗೆ. ಎಕ್ಸ್ಪಲ್ಸ್ ಇದು 250cc. ಇಂಜನ್ನು ಅಷ್ಟೇ ಸ್ಮೂತ್ ಅದ. ಸೊ ಭಾರಿ ಅದ, ಮಸ್ತ್ ಅದ ರೀ. ಆಫ್ ರೋಡಿಂಗಿಗೂ ಮಸ್ತ್ ಅದ. ಬಟ್ ಗಾಡಿ ಪಿಕಪ್ ಭಾರಿ ಅನ್ಸಿತ್ತು ನನಗೆ. ಅದ್ರಾಗ 152 ಅಂತ ಟಾಪ್ ಸ್ಪೀಡ್. ಸೊ ಮಸ್ತ್ ಅದ ಗಾಡಿದು. ಸ್ಮೂತ್ನೆಸ್ನು ಮಸ್ತ್ ಅದ. ಇಂಜನ್ದು ಏನಂತಾರೆ, ನಮ್ಮಷ್ಟು ವೈಬ್ರೇಷನ್ ಮಾಡಲ್ಲ ಅನ್ಕೋತೀನಿ ಗಾಡಿ. ಜಸ್ಟ್ ನೀವು ಥ್ರೋಟಲ್ ಕೊಟ್ಟರುಪ್ಲೇನೆ ದನ್ ಅಂತ ಅರ್ಲತ್ತದ ಗಾಡಿ. ನಮ್ಮ ಮನ್ನಾಳಿಯವ್ರ ಖಾಯಶದ ಈ ಗಾಡಿ ಮೇಲೆ ಭಾಳ. ನೋಡ್ರಿ ಗಾಡಿ ಜಸ್ಟ್ 3rd ಗೇರ್ನಾಗ 100 ರೀಚ್ ಆಗ್ತದೆ ಗಾಡಿದು. ನಮ್ಮ ಗಾಡಿಗಿನ ಭಾಳ ಹಳ್ಳು ಅನ್ಸ್ಲತ್ತದ ಗಾಡಿ ಇದು. ಬಟ್ ವಜ್ಜೆ ಅದ, ಬಟ್ ಅನ್ಸೋದು ಮಾತ್ರ ಹಳ್ಳು ಅನ್ಸ್ಲತ್ತದ ಗಾಡಿ. ನಂಗೆ ಅಷ್ಟುಗನ ವಜ್ಜಿ ಫೀಲ್ ಆಗಲ್ಲ ಇದು ಗಾಡಿಗೆ. ಬ್ರೇಕಿಂಗ್ನು ಅಷ್ಟೇ ಭಾರಿ ಅವ. ಜಸ್ಟ್ ಹಿಡಿದ ಕೂಡಲೇ ಟಕ್ ಅಂತ ಹಿಡ್ಲತ್ತದ ಬ್ರೇಕ್. ಮೈಲೇಜ್ 40 ಅಂದ ಕೂಡಲೇ ನಾ ಫಿದಾ ಅದ. 250cc ಮೈಲೇಜ್ 40. ನಮ್ಮದೇ ಏನೋ ಬರಲ್ಲ 40. ಖರೆ ಹೇಳ್ಬೇಕಂದ್ರೆ 40 ನಿಯರ್ ಬರ್ತದೆ ಅಂತ ಹೇಳ್ತಾರೆ ಅವರು. ಬಟ್ ಅವರು ಯೂಸ್ ಮಾಡತ್ತಾರಲ್ಲ ಅವ್ರಿಗೆ ಗೊತ್ತದ. ಸೊ ಗಾಡಿ ಪಿಕಪ್ಪಿಗೆ ಫ್ಲ್ಯಾಟ್ ಆಗಿನ ಕರೆ ಹೇಳ್ಬೇಕಂತಂದ್ರೆ ಗಾಡಿ ಪಿಕಪ್ ಮಾತ್ರ ಅಲ್ಟಿಮೇಟ್ ಅದ. ನಮ್ದು ಎಕ್ಸ್ಪಲ್ಸಿಗೆ ಇಷ್ಟಗನ ಕಾನ್ಫಿಡೆಂಟ್ ಬರಲ್ಲ ನಂಗೆ ಹೊಡ್ಯಾಕೆ. ನಾನು ನೋಡಿರ್ತೀರಿ ನೀವು, ಎಕ್ಸ್ಪಲ್ಸ್ ಇಷ್ಟಗನ ಇದ್ರಾಗ ಹೊಡೆದಿರಲ್ಲ ಗಾಡಿ. ಸೊ ಡ್ಯಾಶ್ಬೋರ್ಡ್ನು ಅಷ್ಟೇ ಮಸ್ತ್ ಕಾಣಿಸ್ತದ ಈ ಒಂದು ಆ್ಯಂಗಲ್ನಾಗ. ಹೈವೇಗೆ ಹೋಗ್ಬೇಕು ಇನ್ನೂ ಮಜಾ ಇರ್ತದೆ. ಬಟ್ ನಾ ಇಲ್ಲಿ ಸುಮ್ಮನೆ ನೋಡಂತಂದ್ರಲ್ಲ ಹಂಗೆ ನೋಡ್ಲತ್ತೀನಿ. ಬಟ್ ನೋಡ್ರಿ ಗಾಡಿಗೆ ಜಸ್ಟ್ ಹಿಂಗೆ ನೋಡ್ತಾನೆ 50-60ಕ್ಕೆ ರೀಚ್ ಆಲತ್ತದ. ಸೊ
ಸೊ ಸ್ಟ್ಯಾಂಡ್ನು ಮಸ್ತ್ ಕೊಟ್ಟಾನ ಈ ಗಾಡಿ ಕರೆ ಹೋಗ್ಬೇಕಂದ್ರೆ. ನಾ ಆಲ್ಮೋಸ್ಟ್ ಅಲ್ಲಿ ನನಗೆ ಯಾವ್ಯಾವ ಗಾಡಿಗಳು ನೋಡ್ಬೇಕಾದ್ರೆ ಸ್ಟ್ಯಾಂಡ್ ನೋಡ್ತೀನಿ. ಸ್ಟ್ಯಾಂಡಿಂದು ಸ್ಟ್ರೆಂತ್ನು ಭಾರಿ ಅದ. ನಮ್ಮ ಎಕ್ಸ್ಪಲ್ಸ್ ಅಪ್ಲೈ ಏನಿಲ್ಲ, ನಮ್ಮ ಎಕ್ಸ್ಪಲ್ಸ್ಗಿನ ಬೆಸ್ಟ್ ಅದಂತ ಹೇಳ್ಬೋದು. ಆಮೇಲೆ ಬ್ಯಾಕ್ ಫುಟ್ ರೆಸ್ಟ್ ನಮ್ಮ ಗಾಡಿಗಿನ ಸಣ್ಣದು, ಬಟ್ ಸೀಟ್ ಕಂಫರ್ಟೇಬಲ್ ಮಾತ್ರ ಅಲ್ಟಿಮೇಟ್. ಲಾಂಗ್ ಜರ್ನಿಗೆ ಮಾತ್ರ ಹೇಳಿ ಮಾಡಿಸಿದಂಥ ಗಾಡಿ ಅದ. ನಮ್ಮ ಎಕ್ಸ್ಪಲ್ಸಿಗೆ ಈ ಥರ ಸೀಟ್ ಅಪ್ಡೇಟ್ ಆಗ್ಬೇಕು ಹೇಳ್ಬೇಕಂತಂದ್ರೆ ನಮ್ದು ಭಾಳ ಸಣ್ಣದಾಗ್ತದೆ ಎಕ್ಸ್ಪಲ್ಸಿಂದು. ಬಟ್ ಇದಕ್ಕೆ ಕಂಫರ್ಟೇಬಲ್ ಮಸ್ತ್ ಅದ, ಕುಂತ್ ಕೇಸಿಂದು ಒಂದು ರೈಡ್ ಮಾಡ್ಲಿಕ್ಕೆ ಭಾಳ ಲಾಂಗ್ ಜರ್ನಿದಾಗ. ಸೊ ಗಾಡಿ ಲುಕ್ನು ಮಸ್ತ್ ಅದ. ಆಮೇಲೆ ಇಂಜನಿಗಂತೂ ಮಾತಾಡಪ್ಲೇನೇ ಇಲ್ಲ, ಅಷ್ಟು ಸ್ಮೂತ್ ಅದ ಇಂಜನ್, ಮಸ್ತ ಗಾಡಿ. ಮಸ್ತ್ ಅಣ್ಣ ಗಾಡಿ ಭಾರಿ ಅದ. ಗಿಮ್ಮಲ್ಲ ಅದು ಹಾಂ, ಜಸ್ಟ್ ಹಿಂಗೆ ಏನು ಥ್ರಾಟಲ್ ಕೊಡ್ತಾನೆ ಪಿಕಪ್ ತೊಗೊಳತ್ತವ್ರಿ ಗಿಮ್ಕಂತ ಹೋಗಿ ಗಾಡಿ. ಸೊ ಒನ್ ಟೈಮಿಗೆ ಟೆಸ್ಟ್ ರೈಡ್ ಕೊಟ್ಟಿರಲಿಲ್ಲ ಹೀರೋದವರು, ಬಟ್ ಇವತ್ತು ಅಣ್ಣವ್ರ ಗಾಡಿ ಅದ. ಸೊ ಅದು ಟೆಸ್ಟ್ ರೈಡ್ ನೋಡಮ್ಮ, ಅದು ಹೀರೋ ಶೋರೂಮ್ ನಿಂತು ಕೇಸಿಂದ ಟೆಸ್ಟ್ ಮಾಡ್ಲತ್ತೀನಿ. ಬಟ್ ಕಂಪ್ನಿದಲ್ಲ ಇವ್ರದ್ದು ಅಣ್ಣವ್ರದ್ದು. ಅಣ್ಣ ನಿಮ್ಮ ಹೆಸರು ರೀ? ಅನಿಲ್ ಕುಮಾರ್ ತೇಲಿ ಅಣ್ಣವ್ರ ಗಾಡಿ ಅದ. ಸೊ ಇದೊಂದು ಟೆಸ್ಟ್ ರೈಡ್ ನೋಡಮ್ಮ. ಇವತ್ತು 2 ಗಾಡಿ ಟೆಸ್ಟ್ ಮಾಡ್ದಂಗೆ ಆತಂದು ನಾವು, ಒಂದು ಸುಜುಕಿ ಮತ್ತು ಇದೊಂದು. ಈ ಪಾರ್ಕಿಂಗ್ ಇದ್ರಾಗೆ ಕೊಟ್ಟಾರೇನು ರೀ? ಸೊ ಇದಕ್ಕೆ ಮೇನ್ ಅಂದ್ರೆ ನಾ ಎಕ್ಸಾಸ್ಟಿಗೆ ಫಿದಾ ಆಗಿದ್ದೆ ಒಂದು ಟೈಮಿಗೆ. ಸೌಂಡ್ ಅಂತೂ ಮಸ್ತ್ ಅದ ಗಾಡಿದು. ಸೊ ನಮ್ಮ ಗಾಡಿಗೆ ಇದಕ್ಕೆ ಫರಕ್ 100% ಅದೇ ಅದ. ಇದ್ರಾಗೂ ಪಿಕಪ್ ಮಸ್ತ್ ಅದ. ಸೊ ಸುಜುಕಿ ಲೆವೆಲಿ ಅದು 250cc ಆಯ್ತಲ್ಲ, ಇದು 200cc, ಇದು 210cc, ಅದು 250cc. ಸೊ ಸ್ವಲ್ಪ ಚೇಂಜಸ್ ಇರೇ ಇರ್ತದೆ. ಬಟ್ ಗಾಡಿದು ಎಕ್ಸಾಸ್ಟ್ ಆಮೇಲೆ ಇದೂ ಸ್ಮೂತ್ ಅದು ಇಲ್ಲ ಅಂತಿಲ್ಲ. ಬಟ್ ಗಾಡಿ 200ಕಿನ ಅಪ್ಡೇಟ್ 100% ಅದೇ ಅದ. ಬಟ್ ಪ್ರಾಬ್ಲಮ್ಸೇ ಜಾಸ್ತಿ ಹೇಳತ್ತಾರ ಅಂತೇಳಿ ನಮ್ಮ ಸಮಯ ತೊಗೊಲಿಲ್ಲ ಗಾಡಿದು. ಸೊ ನೋಡ್ರಿ ಹೆಂಗೆ ಬರ್ತದೆ, ಬೀಟ್ ಹೆಂಗೆ ಬರ್ತದೆ ಗಾಡಿದು. ನಿಮಗೆ ನಾವಿನ್ನ ಸೈಲೆನ್ಸರ್ ನಮ್ಮದು ಎಕ್ಸಾಸ್ಟ್ ಇನ್ನೂ ಚೇಂಜ್ ಮಾಡಿಸ್ಬೇಕನ್ನೇ ಯೋಚನೆದಾಗಿರ್ತೀವಿ. ಬಟ್ ಇದಕ್ಕೆ ನೀವೇನಾರ ಈ ಗಾಡಿ ತೊಗೊಂಡ್ರಿ ಅಂತಂದ್ರೆ ನಿಮಗೆ ಎಕ್ಸಾಸ್ಟ್ ಚೇಂಜ್ ಮಾಡಿಸೋದು ಜರೂರತೆ ಇಲ್ಲ. ಯಾಕಂತಂದ್ರೆ ಕಂಪ್ನಿ ಕಡೆದೇ ಆ ಥರ ಕೊಟ್ಟಾನ ಎಕ್ಸಾಸ್ಟು. ಮತ್ತು ಈ ಗಾಡಿಗೆ ಏನಪ್ಪ ಅಂತಂದ್ರೆ 6 ಗೇರ್ ಕೊಟ್ಟಾನ. ನಮ್ಮ ಗಾಡಿಗೆಲ್ಲ 5 ಗೇರ್ ಇದ್ದು, ಈ ಗಾಡಿಗೆ 6 ಗೇರ್ ಕೊಟ್ಟಾನ. ಆಮೇಲೆ TFT ಡಿಸ್ಪ್ಲೇ ಕೊಟ್ಟಾನ. ಸೊ ಗಾಡಿದು ಮಾತ್ರ ಏನು ಮಾತೇ ಹೇಳಪ್ಲೇ ಇಲ್ಲ, ಬಟ್ ಭಾರಿ ಅದ ಗಾಡಿ. ಸ್ಟ್ಯಾಂಡು ಸ್ಟ್ರಾಂಗ್ ಅದ ಇದಕ್ಕೆ ನಮ್ಮ ಎಕ್ಸ್ಪಲ್ಸ್ಕಿನ. ನಮ್ಮ ಎಕ್ಸ್ಪಲ್ಸ್ನ ಭಾಳ ವೀಕ್ ಕೊಟ್ಟಾನ ಸ್ಟ್ಯಾಂಡ್. ಇದಕ್ಕೆ ಮಸ್ತು. ಚಾರ್ಜಿಂಗ್ ಪಾಯಿಂಟ್ ಇಲ್ಲಿ ಕೊಟ್ರ. ಹಾಂ ರೀ, ಹಾಂ ವಜ್ಜ ಅದ್ರಿ, ಅದ್ರಕಿನ ವಜ್ಜ ಅದ್ರಿ. ಹೀಟ್ ಅಲ್ಲತ್ತೇನು ರೀ? ಸೊ ಹೊಸದಲ್ರಿ ಗಾಡಿ, ಹೀಟ್ ಆಗೇ ಆಗ್ತದೆ ರೀ. ಹೊಸದಲ್ರಿ ಗಾಡಿ, ಹೀಟ್ ಆಗೇ ಆಗ್ತದೆ ರೀ. ಹಾಂ ಮಸ್ತ್ ಅದ. ಲಿಕ್ವಿಡ್ ಕೂಲ್ಡ್ ಇಂಜನ್ ಅದ. ಇಲ್ಲಿ ಕಾಣಿಸ್ತದಲ್ರ ಕೂಲೆಂಟ್ ಇದು. ಸೊ ನಮಗೆಲ್ಲ ಆಯಿಲ್ ಕೂಲ್ಡ್ ಇಂಜನ್ ಅದ, ಇದು ಲಿಕ್ವಿಡ್ ಕೂಲ್ಡ್ ಅದ. ರೇಡಿಯೇಟ್ರಿನ ಅದ, ಆ ಸೈಡ್ ಕೊಟ್ರ, ಈ ಸೈಡ್ ಲಿಕ್ವಿಡ್ ಕೂಲ್ಡ್, ಇದು ಲಿಕ್ವಿಡ್ ಹಾಕ್ಲಕ್ಕೆ ಕೊಟ್ಟರು ಈ ಸೈಡ್ ಜಾಗ. ಮಸ್ತ್ ಗಾಡಿ. 2 ಕಡೆ ABS ಅದು ಮುಂದಿಂದ. ಸೊ ಇಂಜನ್ ಅಂತೂ ನೆಕ್ಸ್ಟ್ ಲೆವೆಲ್ ಇದು. ಸೇಮ್ KTM ಇಂಜನ್ ಅನ್ನಿಸ್ತದೆ ನನಗಂತೂ ನೋಡಿದಾಗ ಒಂದ್ಸರಿ ಇದು ಗಾಡಿಗೆ. ಸೊ ಶೋರೂಮ್ದಾಗ ನಮಗಿದು ಸಿಕ್ಕಿಲ್ಲ, ಅದೇ ಬೇಜಾರು. ಬಟ್ ಇವತ್ತು ನಡೆಸಿ ನೋಡಿದ್ದು ಅಂತೂ ಇಂತು. ಬಟ್ ಕಲಬುರ್ಗಿ ಸರ್ವೀಸಿಗೆ ಬಂದ್ರೆ ಒಂದು ಸ್ವಲ್ಪ ಜನ ಪರಿಚಯ ಆದರು. ಒಂದು ಸ್ವಲ್ಪ ಜನ ಜೊತೆಗೆ ಮಾತಾಡಿದಾಗ ಖುಷಿ ಆಗ್ತದ. ಅವ್ರ ಎಕ್ಸ್ಪೀರಿಯೆನ್ಸು ಅವರು ಒಂದು ಇದು ಹೇಳ್ಕೊತಿರ್ತಾರೆ. ನಮ್ಮ ಎಕ್ಸ್ಪೀರಿಯೆನ್ಸ್ ನಾವು ಶೇರ್ ಮಾಡ್ತಿರ್ತೀವಿ. ಇದೇ ಒಂದು ಟ್ರಾವೆಲರ್ ಗುಣ ಅಂತ ಹೇಳ್ತೀನಿ. ಸೊ ಹಿಂದಲಿಂತ ಮ್ಯಾಲಿಂತ ಹಿಂಗೆ ಕಾಣಿಸ್ತದೆ ನೋಡ್ರಿ ಲುಕ್ ಗಾಡಿದು. ಸೊ ಟ್ಯಾಂಕ್ ವೈಡ್ ಮಾಡ್ಯಾರ ಎಕ್ಸ್ಪಲ್ಸ್ದು. ಆಮೇಲೆ ಸೀಟ್ ಕಂಫರ್ಟೇಬಲ್ ಸ್ವಲ್ಪ ನಮ್ಮ ಗಾಡಿಗಿನ ಸ್ವಲ್ಪ ಚೆಂದ ಕೊಟ್ರ. ಆಮೇಲೆ ಗಾಡಿಗೆ ಪ್ರಾಬ್ಲಮ್ಸ್ ಹೇಳತ್ತಾರೆ ಜಾಸ್ತಿ ಜನ, ಬಟ್ ಇವ್ರಿಗೇನು ಪ್ರಾಬ್ಲಮ್ ಬಂದಿಲ್ಲ ಅಂತ ಹೇಳ್ತಾರೆ ಇವರು. ಬಟ್ ಗಾಡಿ ಮಾತ್ರ ನನಗೂ ಚೆಂದ ಅನಿಸಿತ್ತು. ಹೆಂಗಾದ್ರಿ ಎಕ್ಸ್ಪೀರಿಯನ್ಸ್ ಗಾಡಿದು? ಹಾಂ ಹಾಂ ಅದೇ ನಾನು ಜಾಸ್ತಿ ಪ್ರಾಬ್ಲಮ್ಸ್ಗಳೇ ನೋಡ್ತಿರ್ತೀನಲ್ರಿ, ಹಂಗಾಗಿ ಕೇಳ. ಹಾಂ ಬಟ್ ಫೀಲ್ ಮಾಡಿದಾಗ ಗೊತ್ತಾಗ್ತದೆ ರೀ ಗಾಡಿ. ಹಾಂ ರೀ ಹಾಂ ರೀ ಹಾಂ ರೀ
ಎಲ್ಲ ಚಂದದ್ರಿ ಗಾಡಿ. ನನಗಂತೂ ಏನು ಅನ್ಸಲಿಲ್ಲ. ಬಟ್ ನಿಮ್ಮ ಕೈಯಾಗ ಏನೂ ಆಗಿಲ್ಲ ಅಂದ್ರೆ ಅದು ಬೆಸ್ಟ್ ಅನಿಸ್ತದ. ಹಸಿ ನಾಲೆಜ್ ಇದ್ದಾರೆ ಏನು ಅನ್ಸಲ್ಲ ರೀ. ನಾವು ಹೊಸ ತೊಗೋರಿ ಪ್ರಾಬ್ಲಮ್ ರೀ ಇವೆಲ್ಲ ನೋಡಿದ್ರೇ ಎದಿ ಹೊಡೆದ್ಬಿಡ್ತೀವಿ. ಸೊ ಥ್ಯಾಂಕ್ಸ್ ಅಣ್ಣ ಗಾಡಿ ಕೊಟ್ಟಿದ್ದಕ್ಕೆ. ನಾನು ಒಂದು ಎಕ್ಸ್ಪೀರಿಯನ್ಸ್ ಮಾಡಿದೆ ಗಾಡಿದು. ಸೊ ಇದು ನಮ್ಮದು ಹೀರೋದು 1.25 ಲೀಟ್ರ್ ಫುಲ್ಲಿ ಸಿಂಥೆಟಿಕ್ ಆಯಿಲ್ ಇದು. ಸೊ ನಾವು ಮೊದಲು ಹಚ್ಚಿದ್ದು ಇದು ಮೋಟಲು. ಇದು ರೆಡ್ ಇರ್ತದೆ. ಬಟ್ ನಮ್ಮ ಎಕ್ಸ್ಪಲ್ಸಿಗೆ ಸೆಟ್ ಆಗಲ್ಲ ಇರೋದು. ಸೊ ಎಲ್ಲರಿಗೂ ಸಜೆಸ್ಟ್ ಮಾಡೋದು ಮಾತ್ರ ಹೀರೋದೇ ಮಾಡಿರಿ ಅಂತ ಹೇಳ್ತೀನಿ. ಹೀರೋದೇ ಹಾಕ್ಸ್ರಿ ಆಯಿಲು, ಅದು ಬೆಸ್ಟ್ ಅಂತ ಅನ್ಕೋತೀನಿ. ಯಾಕಂತಂದ್ರೆ ನಮಗೆ ಮೋಟ್ರಿಗೆ ಸೆಟ್ ಆಗಲ್ಲ ನನ್ನ ಗಾಡಿಗೆ, ಸ್ಪೆಷಲಿ ಎಕ್ಸ್ಪಲ್ಸ್ 200ಗೆ. ಸೊ ನೋಡಿ ಹಾಕ್ತೀರಿ. ಸೊ ಗಾಡಿ ಸರ್ವಿಸ್ ಸ್ಟಾರ್ಟ್ ಆಗ್ಯದ. ಸೊ ಇದು ಒಂದು ಸೈಡಿಗೆ ಒಂದು ಆಯಿಲ್ ಫಿಲ್ಟ್ರ್ ತೆಗಿಸಿದ್ದೆ. ಸೊ ನೋಡ್ರಿ ಕಚರ ಎಷ್ಟು ಗನದ. ಸೊ ಒಂದು 2 ಸರ್ವಿಸು 3 ಸರ್ವಿಸಿಗೆ ಇದು ಚೇಂಜ್ ಮಾಡ್ಕೋತಾ ಇರ್ರಿ. ಈ ಸೈಡ್ ಏನಂತ ಕಿಕ್ ಬರ್ತವಲ್ಲ ಆ ಸೈಡು ಅದೊಂದು ತೆಗೆದು ಒಂದು ಪ್ಯಾಕಿಂಗ್ ಬರ್ತದೆ, ಅದೊಂದು ಪ್ಯಾಕಿಂಗ್ ಹಾಕಿದ್ರೆ ಮುಗೀತು. ಸೊ ಅದು ಕ್ಲೀನ್ ಮಾಡ್ಕೋತಾ ಇರ್ರಿ ಒಂದು 2-3 ಸರ್ವಿಸ್ಗಳು ಅಷ್ಟೇ. ಸೊ ಈ ಸೈಡಿಂದ ಚುಚ್ಚಿದಾಗ ಇದು ಕಂಪಲ್ಸರಿ ಅದೇನು ಕಾಣಿಸುತ್ತಲ್ಲ ಆ ಪ್ಯಾಕಿಂಗ್ ಕಂಪಲ್ಸರಿ ಹಾಕೋರಿ. ಅದು ಹಾಕ್ತಾರೆ ಹೆಂಗಿದ್ರು ಅದು ಬಿಸಿದಾಗ ಅದು ಹಳೆಯದೇನಾಗ ತೆಗೆದ ಕೇಸಿಂದ ಮತ್ತೆ ಹೊಸದು ಹಾಕ್ತಾರೆ. ಸೊ ಹೊಸ ಆಯಿಲು ಫುಲ್ಲಿ 100% ಸಿಂಥೆಟಿಕ್ ಆಯಿಲ್. ಸೊ ಏರ್ ಫಿಲ್ಟ್ರು ಒಂದು ಫುಲ್ ಫಂಡಿಗೆ ಒಂದೊಂದು ಇದೊಂದು ಹೊಸದು ಹಾಕ್ಸ್ಲತ್ತೀನಿ. ಸೊ ಇದೊಂದು 12,000 ಕಿಲೋಮೀಟ್ರ್ ತನಕ ಬರ್ತದಂತ. ಸೊ ನಂದು ಹೆಚ್ಚಿಗೆ ಆಯಿತು. ಸೊ ಹಂಗಾಗಿ ಹೊಸದೇ ಹಾಕ್ಸಮ್ ಅಂತೇಳಿ ಕ್ಲೀನ್ ಮಾಡತ್ತಾರೆ ಅವನು ಒಳಗೆ. ಸೊ ಅದೊಂದು ಹೊಸದು ಫಿಟ್ ಮಾಡಿಸಿದ್ರೆ ಏರ್ ಫಿಲ್ಟ್ರ್ ಒಂದು ಇನ್ನೊಂದು 12,000 ಬರ್ತದೆ ಅಂತ ಆಮೇಲೆ. ಸೊ ಹೊಸದು ಇನ್ಸ್ಟಾಲ್ ಮಾಡತ್ತಾರೆ ಏರ್ ಫಿಲ್ಟ್ರು. ಸೊ ನಮ್ಮ ಹೀರೋ ಎಕ್ಸ್ಪಲ್ಸಿಗೆ ಅಪ್ಡೇಟ್ ಬಂದಂತ. ಸೊ ಸಿಸ್ಟಮ್ನಿಂದ ಅಪ್ಡೇಟ್ ಮಾಡ್ತಾರೆ. ಹೀರೋ ಒಂದು ಇದರಿಂದ ಅಪ್ಡೇಟ್ ಮಾಡ್ತಾರಂತ. ಇದು ನಮ್ಮದು ECUಗೆ ಅಪ್ಲಿಕೇಶನ್ ಮಾಡ್ತಿರ್ಬೋದು ಮೇ ಬಿ ಇದು ಅಪ್ಡೇಟ್. ಸೊ ಇದೇನು ಕಾಣಿಸ್ತದಲ್ಲ ಅದು 80,000 ರೂಪಾಯಿ ಅಂತ ನೋಡ್ರಿ ಮಷಿನ್ ಇದು. ಈ ಲೈಟ್ ಹೀರೋದವ್ರದ್ದೇ ಅದ. ಪವರ್, ಬ್ಲೂಟೂತ್, ECU, ವೈಫೈ ಇಷ್ಟೆಲ್ಲ ಆಪ್ಷನ್ ಅವ. ಇದ್ರದ್ದು ಗೊತ್ತಿಲ್ಲ ನನಗೆ, ಬಟ್ ಅನ್ನೋರು ಹೇಳಿದ್ರು. ಬ್ಲೂಟೂತ್ಲೆ ECU ಕನೆಕ್ಟ್ ಕಳಿಸ್ತದೆ. ಫೋನಿಗೆ ಕನೆಕ್ಟ್ ಮಾಡ್ಕೊಂಡು ಅವೇನೇನು ಅಪ್ಡೇಟ್ ಅವ ಇದ್ರ ಥ್ರೂ ಅವರು ಕನೆಕ್ಟ್ ಮಾಡಿ ಅಪ್ಡೇಟ್ ಮಾಡ್ತಾರೆ ಅಂತ. ಫೈನಲಿ ಬಿಲ್ ಬಂತು. ಸೊ ಇಲ್ಲಿ ನೋಡ್ರಿ ನಿಮ್ಗೆ 110 ರೂಪಾಯಿ ಇದು ಸೈಡ್ದೇನು ಪ್ಯಾಕಿಂಗ್ ಕಿಟ್ ಹಾಕ್ತೀನಿ ಅದರದ್ದು. ಆಮೇಲೆ 1200 ರೂಪಾಯಿ ಆಯಿಲು ಪ್ಲಸ್ ಇದು ಒಂದು ಶಾಂಪೂದು ಒಂದು ₹1.30 ಹಚ್ಚಾರ. ಅದಾದಮೇಲೆ 235 ಏರ್ ಫಿಲ್ಟ್ರ್ ಹಾಕ್ತಾರೆ. ಆಮೇಲೆ ಕೆಳಗಿನ ಲೇಬರ್ ಚಾರ್ಜಸ್ ಎಲ್ಲ ಸೇರಿ ಟೋಟಲ್ ಅಮೌಂಟ್ ಆಗಿದೆ 2,154 ರೂಪಾಯಿ. ಸೊ ಇವತ್ತಿನ ಬಿಲ್ ಇದು, ಟೋಟಲ್ ಬಿಲ್ ಇದು ನಮ್ಮ ಒಂದು ಹೀರೋ ಎಕ್ಸ್ಪಲ್ಸ್ದು ಸರ್ವಿಸ್ ಬಿಲ್ ಇದು. ಈಗ ನಮ್ಮ ಸಮಿ ಅವ್ರದ್ದು ಎಷ್ಟು ಬರ್ತದೆ ನೋಡೋಣ ನಮಗೆ ಸದ್ಯಕ್ಕೆ. ಇವ್ರನ್ನೂ ವೇಟಿಂಗ್ದಾಗ ಇವ್ರ ಗಾಡಿ ಹೊರಗದ. ಸೊ ಫೈನಲಿ ಗಾಡಿ ರೆಡಿ ಮಾಡಿಕೊಟ್ರ. ಒಂದು ಟ್ರಯಲ್ನು ಹೋಗಿ ಮಸ್ತ್ ಆಗ್ಯದ. ನಮ್ಮ ಸಮೀನ ಎಲ್ಲ ಓಕೆ ಆಗ್ಯದಂತ. ಸೊ ಈಗ ಇಲ್ಲಿಂದ ಸೀದಾ ಸೇಡಮ್ಮ. ಟೈಮ್ ಈಗ ಆಗ್ಯದ 6:29, 6:30 ಅಲ್ಲತ್ತದ. ಸೊ ಇಲ್ಲಿಂದ ಬಿಡ್ತೀವಿ. ಮಳೆನೂ ಹೊಂಟಿತ್ತು ಹಂಗಾಗಿ ನಿಂತಿದ್ದೆವು. ಸೊ ಈಗ ಇಲ್ಲಿಂದ ಸೀದಾ ಸೇಡಮ್ ಬಿಡ್ತೀವಿ. ಸೊ ನಮ್ಮ ಅಭಿಷೇಕ್ ಅವ್ರು ಏನೋ ತೊಗೋಬೇಕಂತ ಸ್ವದೇಶಿ ಮಳಿಗೆದಾಗ. ಸೊ ಸ್ವದೇಶಿ ಮಳಿಗೆ ಕರ್ಕೊಂಬಂದಾರ. स्वदेशी भवन बोले तो पूरा स्वदेशी है तो जी। ಸ್ವದೇಶಿ ಮಳಿಗೆದಾಗ ಸ್ವದೇಶಿ ಮಳಿಗೆದಾಗ ಒಂದು ಸ್ವಲ್ಪ ಸಾಮಾನು ತೊಗೊಂಡೆವು. ಈಗ ಕಲಬುರಗಿಯಿಂದ ಸೇಡಮ್ ಕಡೆ ಪಯಣ. ನೋಡ್ರಿ ಎಷ್ಟು ಟ್ರಾಫಿಕ್ ಅದ. ಸೊ ಇನ್ನೊಂದು 4-5 ವರ್ಷನಾಗ ಬೆಂಗಳೂರು ಲೆವೆಲಿಗೆ ಆಗ್ತದೆ ನಮ್ಮ ಕಲಬುರಗಿ. ಅಷ್ಟು ಟ್ರಾಫಿಕ್ ಈಗ ಸದ್ಯಕ್ಕೆ ಸ್ಟಾರ್ಟ್ ಆಗ್ಲತ್ತದ. ಸೊ ಟ್ರಾಫಿಕ್ನಾಗ ಓಡಿಸ್ಲತ್ತೇನಪ್ಪ ನಾ ಗಾಡಿ ಅಂದ್ರೆ ಒಟ್ಟು ಯಾಕಡೆ ನನಗೆ ಯಾಕಡೆ ಜೀವನ ಸಮಾಧಾನ ಇರಲ್ಲ. ಏನೋ ಒಂದು ಸಿಗಿಬಿದ್ದಂಗೆ ಅನ್ನಿಸ್ತಿರ್ತದೆ. ಯಾವಾಗ ಟ್ರಾಫಿಕ್ನಾಗಿಂದ ಹೊರ ಬರ್ತೀನಿ ಏನೋ ಒಂದು ಫ್ರೆಶ್ನೆಸ್, ಮೈಂಡ್ ಕೂಲು ಅನ್ನಿಸ್ತು. ಸೊ ಇವತ್ತಿನ ವ್ಲಾಗ್ನಾಗ ಇಷ್ಟೇ.
ಸೊ ನಾನು ನಿಮಗೆ ಸಿಗ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಪ್ಲೀಸ್ ದಯವಿಟ್ಟು ಕಮೆಂಟ್ ಹಾಕ್ರಿ ಅಂತ ಹೇಳ್ತೀನಿ. ಸೊ ಈಗ ಸಡನ್ ಕಡೆ ನಡೆದೀವಿ, ಆಲ್ರೆಡಿ ಕಲಬುರಗಿದು ಟ್ರಾಫಿಕ್ ತಪ್ಪಿಸ್ಕೊಂಡು ಹೊರಗೆ ಬಂದೀವಿ. ಒಂದು ಸ್ವಲ್ಪ ಗಾಡಿ ನಮ್ಮದು ಏನಂತಾರೆ ಸರ್ವಿಸ್ ಆದಮೇಲೆ ಒಂದು ಸ್ವಲ್ಪ ಏನಂತಾರೆ ಫ್ರೀ ಅನ್ಸ್ಲತ್ತದ. ಇನ್ನೊಂದು ನನಗನ್ಸೋ ಮಟ್ಟಿಗೆ ಅದು ಆಯಿಲ್ದು ಏನು ಅದು ಜಾಲಿ ತೆಗೆದ್ರಲ್ಲ ಇಂಜನ್ದಾಗಿಂದ, ಸೈಡ್ ಕವರ್ ಬಿಚ್ಚಿಸಿ ಇಂಜನ್ದಾಗಿಂದ ಕ್ಲಚ್ ಕವರ್ ಪ್ಲೇಟ್ ತೆಗಿಸಿ ಒಂದು ಇಂಜನ್ದಾಗಿಂದ ಅದು ಜಾಲಿ ಅಂತ ತೆಗಿಸಿ ಕ್ಲೀನ್ ಮಾಡಿಸ್ನಲ್ಲ. ಸೊ ಅದ್ರೊಳಗೆ ಒಂದು ಇಂಜನಿಗೆ ಹಚ್ಚೋದು ಗಮ್ ಇರ್ತದಲ್ಲ, ವಾಸರಿ ನಾನು ಬಿಸಿದಾಗ ಆ ಕ್ಲಚ್ ಕವರಿಗೆ ಹಚ್ಚಿದ ಗಮ್ಮು ಅದಕ್ಕೆ ಹಚ್ಬಿಟ್ರ. ಸೊ ಹಂಗಾಗಿ ಅದ್ರೊಳಗೆ ಹೋಗಿ ಫುಲ್ ಬ್ಲಾಕ್ ಆಗಿತ್ತು. ಅದು ತೋರಿಸಿನಲ್ಲಿ ನಿಮಗೆ ವೀಡಿಯೋದಾಗ. ಅದರಿಂದ ಏನರ ಸ್ವಲ್ಪ ಗಾಡಿ ಪ್ರಾಬ್ಲಮ್ ಆಗ್ತಿತ್ತೇನೋ ಮುಂದೆ ಗೊತ್ತಿಲ್ಲ, ಬಟ್ ಅದ್ರ ಕೆಲಸ ಅದು ಮಾಡ್ಯದ. ಅದ್ರ ಕೆಲಸ ಜಾಲಿದ್ದು ಇಂಜನ್ದಾಗ ಯಾವುದೇ ರೀತಿ ಒಂದು ಕಸ ಹೋಗಲಿ, ಇನ್ನೊಂದು ಏನಾರ ಮೆಟಲ್ ಪೀಸ್ ಆಗಲಿ, ಇನ್ನೊಂದು ಮತ್ತು ಏನೇ ಒಂದು ಕಸ ಒಳಗೆ ಇಂಜನ್ದ ಆಯಿಲ್ದಾಗ ಬಿಡ್ಲಾರ್ದಂಗೆ ಫಿಲ್ಟ್ರ್ ಮಾಡಿ ಕಳಿಸ್ತಂತೀವಿ ಬರೋದು ಆಯಿಲ್ ಫಿಲ್ಟ್ರ್ ಆ್ಯಕ್ಚುಲಿ. ಸೊ ನೋಡೋಣ್ರಿ, ಯೂಸ್ ಮಾಡಿದ್ಮೇಲೆ ಗೊತ್ತಾಗ್ತದೆ, ಅಲ್ಲಿ ತನಕ ಗೊತ್ತಾಗಲ್ಲ. ಬಟ್ ಅಪ್ಡೇಟ್ಲಿಂತ ಒಳಗಿರೋ ಏನಂದ್ರೆ ನಮ್ಮ ಗಾಡಿದಾಗಿರೋ ಸೆನ್ಸರ್ಸ್ಗಳು ಏನರ ಇದಾಗಿತ್ತಪ್ಪ, ಡಿಆಕ್ಟಿವೇಟ್ ಆಗಿತ್ತು ಅಂದ್ರೆ ಆ್ಯಕ್ಟಿವ್ ಆಗ್ತಾವಂತ. ಸೊ ಅವ್ರು ಹೇಳಿದ್ದು ನಾನು ನಿಮಗೆ ಹೇಳತ್ತೀನಿ ಅಷ್ಟೇ, ನನಗಂತೂ ಇದ್ರಾಗ ಏನೂ ಗೊತ್ತಿಲ್ಲ. ಸೊ ಮೆಕ್ಯಾನಿಕ್ ಹೇಳಿದ್ದು ನಾನು ನಿಮಗೆ ಹೇಳತ್ತೀನಿ. ಅನಿಸಿತ್ತು ಅವ್ರು ಹೇಳಿದ್ರು ನಂಗೆ, ಗಾಡಿ ತೊಗೊಂಡಾಗಿಂದ ಒಂದು ಸರಿನೂ ಅದಕ್ಕೆ ಕನೆಕ್ಟ್ ಮಾಡಿಲ್ಲ ಅಂತ ಹೇಳಿದ್ರು ಅವ್ರು. ಅದನ್ನು ತೋರಿಸ್ತು ಅಂತ, ಎಷ್ಟು ಸರಿ ಕನೆಕ್ಟ್ ಮಾಡಿ ಎಷ್ಟು ಸರಿ ಅಪ್ಡೇಟ್ ಮಾಡಿಸಿ ಅಂತೇಳಿ. ಸೊ ಅಪ್ಡೇಟ್ ಮಾಡಿಸೋರು ಯಾರೇ ಎಕ್ಸ್ಪಲ್ಸ್ದವ್ರು ಇರ್ರಿ, ಶೋರೂಮ್ದಾಗ ಕೇಳಿ, ಅದರಿಂದ ಯೂಸ್ ಅದ. ಸೊ ಇವತ್ತಿಂದ ಬ್ಲಾಗ್ನಾಗ ಸರ್ವೀಸ್ದು ECU ಅಪ್ಡೇಟ್ದು ಇದೆಲ್ಲ ತೋರಿಸ್ಬೇಕಾಗಿತ್ತು. ಆಮೇಲೆ ಇದು ಫಸ್ಟ್ ಟೈಮ್ ನಾ ಕಲಬುರ್ಗಿ ಒಂದು ಶೋರೂಮ್ಗೆ ಹೋಗಿದ್ದು. ನಾವು ಯಾದಗಿರಿನಾಗ ಯಾವ ಟೈಪ್ ಎಕ್ಸ್ಪೆಕ್ಟೇಷನ್ ಇರ್ತಿತ್ತು, ಸೊ ಇಲ್ಲಿನೂ ಹಂಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ ಹೀರೋ ಶೋರೂಮ್ ಅವರಿಂದ. ಸೊ ರೆಸ್ಪಾನ್ಸ್ ಚಂದ ಅದ ಕಲಬುರ್ಗಿದನು. ಸೊ ಯಾರೇ ಇರಲಿ, ಒಂದು ನಮ್ಮ ಶಶಿ ಬ್ರದರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಯಾಕಂತಂದ್ರೆ ನಾನು ಗಾಡಿಗೆ ಒಂದು ತಮ್ಮ ಗಾಡಿ ಅಪ್ಲೇ ನಿಂತು ನನಗೆ ಎದುರು ನಿಂದಿರಿಸಿ ಕೆಲಸ ಮಾಡಿಕೊಟ್ರೆ. ಸೊ ಥ್ಯಾಂಕ್ ಯು ಶಶಿ ಬ್ರದರ್. ಆಮೇಲೆ ನಮ್ಮ ಸಂಜುಗೂ ಅಷ್ಟೇ, ನಮ್ಮ ಸಂಜು ಯಾದಗಿರಿನಾಗ ಹೆಂಗೆ ಸಪೋರ್ಟ್ ಮಾಡ್ತಿದ್ದ, ಈಗ ನಾ ಕಲಬುರ್ಗಿ ಶೋರೂಮ್ಗೆ ಹೋಯ್ತು ಗಾಡಿ ಕೂಡ ಅವನು ಕಲಬುರ್ಗಿ ಶೋರೂಮ್ದಾಗೆ ಒಂದು ಫೈನಾನ್ಸ್ ಫೀಲ್ಡ್ನಾಗ ಆನವ. ಬಟ್ ಪ್ರೀಮಿಯರ್ ಶೋರೂಮ್ ಅಂದರೆ ನಾವು ಎಕ್ಸ್ಪಲ್ಸ್ 210 ಆಮೇಲೆ ಇವು ಮ್ಯಾವ್ರಿಕ್ ಅವೆಲ್ಲ ಏನು ಗಾಡಿಗಳು ಅವಲ್ಲ, ಆಮೇಲೆ ಹಾರ್ಲಿ ಡೇವಿಡ್ಸನ್ ಅವೆಲ್ಲ ಗಾಡಿಗಳದು ಅದು ಸಪ್ರೇಟ್ ಮಾಡ್ರಿ ಶೋರೂಮ್ ಗಂಜಿನಾಗ. ಸೊ ಆಗ ಆ ಗಂಜಿನಾಗಿರೋ ಶೋರೂಮ್ದಾಗ ಅಂದ್ರೂ ಕಾಲ್ ಮಾಡಿ ಹೇಳ್ದ ನಮ್ಮದೇ ಗಾಡಿಗಳು ಎಲ್ಲ ಮಾಡಿಕೊಡ್ರಿ ಅಂತೇಳಿ. ಸೊ ಥ್ಯಾಂಕ್ ಯು ಸಂಜು ಅಂತ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಆದಷ್ಟು ಜನಕ್ಕೆ ಶೇರ್ ಮಾಡಿರಿ. ಸೊ ಈ ವಿಡಿಯೋ ನಾ ಇಲ್ಲಿಗೆ ಮುಗಿಸ್ತೀನಿ, ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಾಗ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.